ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ. ಸೊ ನೋಡಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ಅಮೂಲ್ ಫ್ರೆಶ್ ಕ್ರೀಮಿಂದ ಆ ಕ್ರೀಮ್ ಹೆಂಗೆ ಮಾಡ್ತಾರೆ, ವಿಪಿಂಗ್ ಕ್ರೀಮ್ ಹಂಗೆ ಅಂತ ನಾನು ಇದನ್ನು ತೋರ್ಸಾಕತ್ತೇನೆ ರೀ. ಸೊ ನೋಡೋಣ ಬರ್ರಿ, ನಾನು ಫಸ್ಟ್ ಟೈಮ್ ಮಾಡಾಕತ್ತೀನಿ. ಸೊ ನಮ್ದು ಬೀಟ್ರ್ ಮಷಿನಿಂದ ಇವತ್ತು ನಾವು ಮಾಡಿ ನೋಡೋಣ ರೀ. ಸೊ ಹೆಂಗಾಗಿ ಬರ್ತೈತೆ, ಹೆಂಗೆ ಕ್ರೀಮ್ ಹಾಕ್ಯತೆ, ಏನು ಹಾಕ್ಯತೆ ಅನ್ನೋದು ನೋಡೋಣ ರೀ. ಸೊ ಈಗ ನಾನು ಇದನ್ನು ತೆಗಿಯಾಕತ್ತೇನೆ ರೀ. ಈಗ ನೋಡ್ರಿ ಫ್ರೆಂಡ್ಸ್, ಇದನ್ನೆಲ್ಲ ತೆಗೆದು ಸ್ವಲ್ಪ ನಾನು ಫಸ್ಟಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊತೀನಿ ರೀ. ನೋಡಿರಿ, ನಾನೀಗ ಈ ಕಡೆ ಇದಕ್ಕೆ ಹಾಕೊಂಡೇನಿ ರೀ. ಸೊ ಈ ಕಡೆ ನೋಡ್ರಿ, ನಾನು ಇದು ವೆನಿಲಾ ಎಸೆನ್ಸ್, ಆಮೇಲೆ ಅಮೂಲ್ ಫ್ರೆಶ್ ಕ್ರೀಮ್, ಸೊ ಆಮೇಲೆ ಸಕ್ರೆದು ಪುಡಿ ರೀ. ಈಗ ನಾನು ಇದೇನು ಅಮೂಲ್ ಫ್ರೆಶ್ ಕ್ರೀಮ್ ಐತಲ್ರಿ, ಸೊ ಅದನ್ನು ಒಂದು ಇದ್ರಾಗ ತೊಗೊತೀನಿ ರೀ, ಬೌಲ್ದಾಗ. ಸೊ ಬೌಲ್ ತೊಗೊಂಡೇನಿ, ಇದನ್ನು ತಕ್ಕೊಂಡು ಬಿಡ್ತೀನಿ ರೀ. ಈಗ ಇದು ನೋಡ್ರಿ, ಈ ಥರ ನಾವು ತಕ್ಕೋಬೋದು ರೀ. ಆ್ಯಕ್ಚುಲಿ ನಾವು ಈ ಕಡೆಯಿಂದನೇ ತಗೋಬೇಕ್ರಿ ಇದೆ ಕ್ರೀಮ, ಅಂದ್ರೆ ಕರೆಕ್ಟಾಗಿ ಬರ್ತೈತೆ ರೀ. ಸೊ ನೋಡ್ರಿ ಯಾವ ಥರ ಆತ್ರಿ ಕ್ರೀಮ್ ಡಬ್ಬಿ. ಈಗ ನಾನು ಇದನ್ನು ಕಟ್ ಮಾಡ್ಕೊತೀನಿ ರೀ. ಇದು ತೊಗೊಂಡು ಇಟ್ಕೊಂಡಿದ್ದಾರೆ ನಾನು ಮನ್ಯಾಗ. ಇದು ಸಕ್ರೆ ಪುಡಿದೇನು ಚಮಚ ಐತಲ್ರಿ, ಅದರಿಂದ ನಾನು ತಕ್ಕೊತೀನಿ ರೀ. ನೋಡ್ರಿ, ಈ ಕ್ರೀಮನ್ನು ಇದ್ರಾಗ ಹಾಕ್ಕೊತೀನಿ. ಎಲ್ಲದು ಹಾಕೊಂಡು ಬಿಡ್ತೀನಿ ದಿವಸ. ಒಂದು ಪ್ಯಾಕೆಟ್ನಾಗ ನಾವು ಹಾಕ್ಕೊಂಡ್ರೆ ಎಷ್ಟು ಆಕೈತೆ ನಮ್ಮ ಕ್ರೀಮ್ ಅನ್ನೋದು ಗೊತ್ತಾಕೈತೆ. ಸೊ ನಾನು ಬೀಟ್ರು ಅದನ್ನು ಚೆಕ್ ಮಾಡಿ ಆಮೇಲೆ ಸರಿ ಇರ್ಲಿಕ್ರೆ ವಾಪಸ್ ಕೊಟ್ಟು ಕಳಿಸ್ಬೇಕ್ರಿ, ವಾಪಸ್ ಮಾಡ್ಬೇಕ್ರಿ, ಮತ್ತು ರಿಟರ್ನ್ ಮಾಡ್ಬೇಕು. ಅದ್ರ ಸಂಬಂಧ ಇದನ್ನು ನೋಡ್ಬೇಕಂತನ ನಾನು ಇವತ್ತು ಈ ರೆಸಿಪಿ ತೋರ್ಸಾಕತ್ತೇನೆ ರೀ ನಾನು ನಿಮ್ಗೆ. ಸೊ ನೋಡೋಣ ರೀ, ಯಾಕಂದ್ರೆ ಲೈವ್ ಆಗಿರ್ತಾರಲ್ರಿ ವಿಡಿಯೋ, ಗೊತ್ತಾಗುತ್ತೆ. ಅದು ಬಿಟ್ರೆ ಹೆಂಗೈತೆ ಅನ್ನೋದು ಗೊತ್ತಾಗ್ಬೇಕತ್ತೆ. ಯಾಕಂದ್ರೆ ಒಬ್ಬೊಬ್ಬರು ನೀವು ತೊಗೊಳಕತ್ತಿರ್ತೀರಿ, ನಿಮಗೂ ಗೊತ್ತಾಗುತ್ತೆ ಅದೇನು ಪ್ರಾಡಕ್ಟ್ ಚಲೋ ಐತೆ ಚಲೋ ಇಲ್ಲ ಅನ್ನೋದು. ಸೊ ಈಗ ಎಲ್ಲ ತೊಗೊಂಡ್ಯಾರ, ನಾನು ತೊಗೊಂಡ್ಬಿಡಕ್ಕೆ ನಾನು ಮಷಿನ್ನ ನೋಡ್ರಿ ಇಷ್ಟು ಬಂದೈತೆ ನೋಡ್ರಿ. ಈಗ ನಾನು ಮಷಿನ್ನ ಚಾಲು ಮಾಡ್ತೀನಿ ರೀ. ಇದೈತಲ್ರಿ, ನಾನು ಈ ಥರ ಹಿಡ್ದನ್ರಿ. ಸೊ ಈ ಥರ ಹಿಡಿದು ಈಗ ಇದನ್ನು ಬೀಟ್ ಮಾಡ್ತೀನಿ ರೀ. ತಡ್ರಿ, ಅದೇ ಸರಿಯಾಗಿ ಕುಂದ್ರಾಕತ್ತಿದ್ರಿ. ಎಲ್ಲ ಕೈಗೆಲ್ಲ ಸಿಡಿಯಾಕತ್ತೈತ್ರಿ. ನೋಡ್ರಿ ಫ್ರೆಂಡ್ಸ, ನೋಡೋಣ ಈಗ ಇನ್ನೂ ಚಾಲು ಮಾಡ್ತೀನಿ ರೀ.
ಇದು ನೋಡ್ರಿ ಫ್ರೆಂಡ್ಸ, ಈಗ ಅದನ್ನು ಬೀಟ್ ಮಾಡಾಕತ್ತೇನೆ ರೀ. ಸೊ ಎಷ್ಟೊತ್ತಾತು ನಾನು ಹಿಡ್ಕೊಂಡು ನಿಂತ್ಕೊಂಡು ನಂಗಂತರ ಸಾಕಾಗ್ಬಿಡ್ತು ಬಾ, ಅದು ಯಾವಾಗ ಆಕೈತೆ ಅನ್ನಂಗೆ ಆಗ್ಬಿಟ್ಟೈತೆ ರೀ. ನಾನು ಅದನ್ನು ಅಮೂಲ್ ಫ್ರೆಶ್ ಕ್ರೀಮ್ದಾಗ ಕ್ರೀಮ್ ಹೆಂಗೆ ಆಗುತ್ತೆ ಅನ್ನೋದು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೇಕು. ಆಮೇಲೆ ಅದನ್ನು ನಾನು ಆರ್ಡ್ರ್ ಒಂದು ಮಾಡಿದ್ನಲ್ಲ ರೀ, ಅದ್ರದ್ದು ಒಂದು ಸ್ವಲ್ಪ ನಂಗೆ ಸ್ವಲ್ಪ ಡೌಟ್ ಇತ್ತು ರೀ. ಯಾಕಂದ್ರೆ ಚಲೋ ಬಂದ್ರೆ ನಾನೇ ಇಟ್ಕೊಂಡ್ರಾತ. ಮತ್ತು ಇದು ಪ್ರಾಡಕ್ಟ್ ಸರಿ ಬರಲಿಲ್ಲ ಅಂದ್ರೆ ನಾವು ರಿಟರ್ನ್ ಮಾಡಿದ್ರೂ ಆಯ್ತಂತಂದು ನಾನು ಇದನ್ನು ಇವತ್ತು ಮಾಡಕ್ಕಂತಂದು ನಿಂತ್ಕೊಂಡೆ ರೀ. ಯಾಕಂದ್ರೆ 7 ದಿನದ್ದು ಅಷ್ಟೇ ನಮ್ಗೆ ವಾಯ್ದೆ ಇರ್ತೈತೆ ರೀ ಅದು ರಿಟರ್ನ್ ಮಾಡೋಕೆ. ಸೊ 7 ದಿನ ಆದಮೇಲೆ ನಾವು ತಿಪ್ಪರ್ಲಾಗ ಹಾಕಿದ್ರೂ ಅದೇನು ರಿಟರ್ನ್ ಆಗಂಗಿಲ್ಲ ರೀ. ಬಂದಿದ್ದು ಅದೇನೋ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಂದು ಹೇಳ್ತಾರಲ್ಲ ರೀ. ಸೊ ಆ ಥರ ಆಗುತ್ತಂತಂದು ನಾನು ಇದನ್ನು ಮಾಡಕ್ಕಂತಂದು ನಿಂತ್ಕೊಂಡೆ ರೀ. ಸೊ ಇವತ್ತು ಖಾಲಿ ಇದ್ದೆ. ಸೊ ಅದು ಬೇಟ ಆಗುಂತ್ರಿ. ಆಮೇಲೆ ಕ್ರೀಮ್ ಕೂಡ ಚಲೋತ್ನಂಗೆ ಬರಾಕುಂತ್ರಿ ಅದು. ಆಮೇಲೆ ನಂಗೆ ಮಾಡ್ಕೊತ ಸ್ವಲ್ಪ ಕೆಲಸದ ಮನ್ಯಾಗ ಕೆಲಸ ಅರ್ಜೆಂಟ್ ಇತ್ತು ರೀ ಫ್ರೆಂಡ್ಸ. ಅದನ್ನು ನಾನು ಬಿಟ್ಕೊಟ್ಟು ಏನು ಮಾಡಿದೆ ಅಂದ್ರೆ ಹೋಗ್ಬಿಟ್ಟಾರೆ. ಇದು ಮಾಡ್ಕೊತ ನಂಗೆ ವೀಡಿಯೋನ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ ರೀ. ಇದು ಎಂಥ ಚಂದ ಕುತ್ಕೊಂಡು ಖಾಲಿ ಇದ್ದೆ ಅಂತಂದು ನಾನು ಇದನ್ನು ಮಾಡಕ್ಕಂತಂದು ಕೂತ್ಕೊಂಡೆ. ಸೊ ಎಲ್ಲ ಮಾಡಿದ್ರಾಯ್ತು ನೋಡೋಣ. ಮತ್ತು ಕೇಕಿಂದು ಇದು ಕ್ರೀಮ್ ಮಾಡ್ಕೊಂಡು ಆಮೇಲೆ ಕೇಕಿಂದೆಲ್ಲ ನಾವು ಮಾಡ್ಕೊಂಡ್ರಾತ ಅಂತಂದು ನಾನು ಅಂದ್ಕೊಂಡು ಎಷ್ಟೋ ಇದನ್ನು ಮಾಡಾಕುಂತೆ. ಸೊ ಏನೇನೋ ಆಗೋಯ್ತು ರೀ. ಅದಂತೇಳಿ ರೀ, ನಾವು ಏನಾರ ಒಂದು ಮಾಡೋಕೆ ಹೋದ್ರೆ ನಮ್ಗೆ ಇನ್ನೊಂದು ಏನಾರ ಒಂದು ಆಗೇ ಆಗುತ್ತೆ ರೀ. ಸೊ ಆ ಥರ ಆಯ್ತು ನಂದು. ಇವತ್ತು ಬೆಳಗ್ಗೆ ಒಂದು ಮನೆ ಕೆಲ್ಸಕ್ಕೆ ಹೋಗಿದ್ದಿಲ್ಲ ರೀ ನಾನು. ಸೊ ಅದ್ರ ಸಂಬಂಧ ಅವರು ಹೊರಗಡೆ ಹೋಗಿದ್ರೆ ಬಂದುಬಿಟ್ರೆ. ಆಮೇಲೆ ಅರ್ಜೆಂಟ್ ಇತ್ತಂದ್ರೆ ಅವರು ಹೊರಗಡೆ ಇನ್ನೊಂದು ಸ್ವಲ್ಪ ಹೋಗೋದು. ಮತ್ತು ಬಾ ಅಂತಂದು ಮ್ಯಾಲಿಂದ ಮೇಲೆ ಫೋನ್ ಹಚ್ಚಾಕಂತ ಬಿಟ್ರೆ. ಮತ್ತು ಹೋಗಿ ನಾನು ಕೆಲಸ ಮಾಡ್ಬೇಕಂದು ಬರಾಕಂತಂದು ಹೋದೆ ರೀ. ಸೊ ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಕೆಲಸದ ಮನೆದು ರೂಟೀನ್ ಹೆಂಗಿರುತ್ತೆ ಅನ್ನೋದು. ಸೊ ಆದ್ರೆ ಇನ್ನೊಂದು ಏನಪ್ಪ ಅಂದ್ರೆ, ಇವತ್ತು ನಾನು ಎಲ್ಲ ಕೆಲಸ ಮಾಡಿದ್ದು ತೋರಿಸಿಲ್ಲ ರೀ. ಕೆಲಸ ಆದಮೇಲೆ ಬರೋವಾಗ ನಾನು ಅದನ್ನೆಲ್ಲ ತೋರಿಸಿದ್ದೀನಿ ರೀ. ಸೊ ಅಲ್ಲಿ 3ನೇ ಫ್ಲೋರ್ದಾಗ ಐತೆ ರೀ. ನೋಡಿರಿ ನೀವು ಕೂಡ ನನ್ನ ಕೆಲಸದ ಮನೆ ರೂಟೀನ್ ಹೆಂಗಿರುತ್ತೆ ಅನ್ನೋದು. ಯಾಕಂದ್ರೆ ಕೆಲಸದವ್ರ ಜೀವನಾನ ಹೆಂಗಿರ್ತದೆ ಹೆಂಗಿಲ್ಲ ಅನ್ನೋದು ಮನ್ಯಾಗ ಕುಂತಷ್ಟು ಸುಲಭ ಅಲ್ರಿ ಕೆಲ್ಸಕ್ಕೆ ಹೋಗೋದು. ಸೊ ಅದಕ್ಕಿಂತ ಜಾಸ್ತಿ ಹೆವಿ ಕೆಲಸ ಅಂದ್ರೆ ಕೆಲಸದ ಮನ್ಯಾಗಿಂದ ಇರ್ತೈತೆ ರೀ. ಆದರೂ ನಾವು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೇವಲ್ರಿ. ಸೊ ಅದೇ ಒಂದು ದೊಡ್ಡ ವಿಷಯ ರೀ. ಸೊ ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ, ಮತ್ತು ಕೆಲಸದ ಮನೆಗೆ ಒಂದು ಹೋಗ್ಬೇಕಂದ್ರೆ ನಾವು ಏನೋ ಇದ್ರೂ ಮನ್ಯಾಗಿಂದ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಲ್ರಿ. ಇನ್ನೊಂದು ಸ್ವಲ್ಪ ನಂದು ಕೆಲಸ ಇರೋವಾಗಲೇ ನಂದು ಏನೇನೋ ಆಗ್ಬಿಟ್ಟಿತ್ತು ರೀ. ಸೊ ನೋಡಿರಿ ಫೈನಲ್ ಆಗಿ ನಾನು ಕೆಲ್ಸಕ್ಕೆ ಕೂಡ ಬಂದುಬಿಟ್ಟೆ. ಬಂದು ಮತ್ತು ಅರ್ವಿ ಒಗ್ಗರಣೆ ಬಾಂಡೆ ಮಾಡಿದ್ದಾರೆ. ಸೊ ಮಾಡಿಕೊಂಡು ನೋಡಿರಿ ಬಾಂಡೆ ಇಟ್ಟಿದ್ದೀನಿ ಒಂದು ಬುಟ್ಟಾಗ. ಆಮೇಲೆ ಅರ್ವಿ ಕೂಡ ಒಣ ಹಾಕಿದ್ದೀನಿ. ಸೊ ನಾನು ನಿಮ್ಗೆ ಬ್ಯಾಕ್ ಮಾಡಿ ತೋರಿಸ್ತೀನಿ ರೀ. ಯಾಕಂದ್ರೆ ನಾನು ಒಂದು ಸ್ವಲ್ಪ ಫ್ರಂಟ್ ಕ್ಯಾಮ್ರಾ ನಾನು ನಿಮ್ಗೆ ತೋರಿಸ್ಬೇಕಂತಂದು ತೋರಿಸಿದೆ. ಸೊ ನೋಡಿರಿ ಒಂದು ಬುಟ್ಟಿ ಬಾಂಡೆ ಇದ್ವು ಇದಿಷ್ಟು. ಆಮೇಲೆ ಈಗ ಒಂದು 3 ಹಗ್ಗ ಅಷ್ಟು ಅರ್ವಿ ಇದ್ವು ರೀ. ಸೊ ಫಟಾಫಟ್ ಅಂತಂದು ಕೆಲಸ ಮಾಡ್ಕೊಂಡ್ರೆ. ಸೊ ಕೆಲಸ ಮಾಡ್ಕೊಳೋ ಮಟ ಅಂದ್ರೆ ನಂಗೆ ಕೆಳಗಡೆ ಇನ್ನೂ ಅಪಾರ್ಟ್ಮೆಂಟಿಂದ ಒಂದು ಸ್ವಲ್ಪ ಕೆಲಸ ಮಾಡೋದಿತ್ತು ರೀ. ಅದ್ರ ಸಂಬಂಧ ನಾನೇನು ಮಾಡಿದೆ ಅಂದ್ರೆ, ಈಗ ಕೆಳಗಡೆ ಇಳ್ಕೊಂತ ನಾನು ನಿಮ್ಗೆ ತೋರಿಸ್ಕೊಂತ ಹೋಗ್ತಾಯಿದ್ದೀನಿ ರೀ. ಸೊ ನಮ್ಮ ಅಪಾರ್ಟ್ಮೆಂಟ್ ಹೆಂಗೈತೆ ಅನ್ನೋದು ನೋಡಿರಿ ಫ್ರೆಂಡ್ಸ. ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿರಿ. ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಮತ್ತು ಸಪೋರ್ಟ್ ಕೂಡ ಮಾಡಿರಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ. ಸೊ ನೋಡಿರಿ ಫಸ್ಟ್ ಫ್ಲೋರ್ ಬಂದೆ. ಸೊ ಫಸ್ಟ್ ಫ್ಲೋರ್ ಬಂದಾಗ ಇದೊಂದು ಮನೆ ಹೊಸದು ನೋಡಿರಿ ಇದಾಗಿದ್ದು. ಸೊ ಹೋದ ವರ್ಷ ಏನೋ ಹೊಸದು ಕಟ್ಸಿದ್ದಾರೆ ನಮ್ಮ ಓನರ್. ಮಸ್ತ್ ಐತ್ರಿ ಮನೆ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಐತಿ. ಸೊ ಈಗ ನೋಡಿರಿ ಫೈನಲಾಗಿ ನಾನಂತರ ಈ ಲಿಫ್ಟ್ ಕಡೆ ಬಂದು ಈಗ ರೂಮ್ ಕಡೆ ಹೋಗಿ ರೂಮ್ ನೋಡಿದ್ರೆ ಲಾಕ್ ಆಗಿತ್ತು ರೀ. ಯಾಕಂದ್ರೆ ನಮ್ಮ ಮನೆಯವ್ರು ಇವತ್ತು ಊರಿಗೆ ಹೋಗಿದ್ದ ಸಂಬಂಧ ಯಾರ್ಯಾರು ಇಲ್ಲರಿ ಫುಲ್ ಬಣ ಅನ್ನಕತ್ತೈತೆ ರೀ ಅಪಾರ್ಟ್ಮೆಂಟ್. ಸೊ ನೋಡಿರಿ ಫ್ರೆಂಡ್ಸ, ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಇಲ್ಲಿ ತನಕ ಟೇಕ್ ಕೇರ್, ಬಾಯ್.